ನಮಸ್ಕಾರ, ಶುಭೋದಯ, ಶುಭ ಮುಂಜಾನೆ ಪ್ರೀತಿಯ ವಿದ್ಯಾರ್ಥಿಗಳಿಗೆ, ಶಾಲಾ ಶಿಕ್ಷಕರಿಗೆ ಹಾಗೂ ಶಾಲಾ ಸಿಬ್ಬಂದಿ ವರ್ಗದವ್ರಿಗೆ ನಿಮ್ಮೆಲ್ಲರಿಗೂ ಇವತ್ತಿನ ವಿಜ್ಞಾನದ ತರಗತಿಗೆ ಆತ್ಮೀಯವಾದಂತಹ ಸ್ವಾಗತ ಕೋರ್ತಾ ಇರೋದು ನಾನು ನಿಮ್ಮ ವಿಜ್ಞಾನದ ಶಿಕ್ಷಕಿ ಅಶ್ವಿತಾ ಮಲ್ನಾಡ್. ಪ್ರಿಯ ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಯಲ್ಲಿ ನಾನು ಹೋದ ತರಗತಿಯಲ್ಲಿ ಹೇಳ್ದಂಗೆ ಮೊದಲು ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ ದಹನ ಮತ್ತು ಜ್ವಾಲೆ, ಈ ಒಂದು ಪಾಠಕ್ಕೆ ಸಂಬಂಧಪಟ್ಟಂತಹ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಅನ್ನ ಮೊದಲು ನೋಡೋಣ. ತದನಂತರದಲ್ಲಿ ನಮ್ಮ ಇಂದಿನ ಪಾಠ ಮುಂದುವರಿತಾ ಸಾಗುತ್ತೆ. ಓಕೆ, ಆರ್ ಯು ಆಲ್ ರೆಡಿ ಟು ಸಿ ದ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್? ತಡ ಮಾಡದೆ ಲೆಟ್ ಅಸ್ ಓಪನ್ ದ ಕ್ವೆಶನ್ಸ್. ಸೊ ನನ್ನ ಪೇಜ್ ನಿಮ್ಗೆ ಕಾಣಿಸ್ತಾ ಇದೆ ಅಂತ ನಾನು ಭಾವಿಸ್ತೀನಿ. ದಹನ ಮತ್ತು ಜ್ವಾಲೆ ಈ ಒಂದು ಪಾಠಕ್ಕೆ ಸಂಬಂಧಪಟ್ಟಂತಹ ಮೊದಲನೇ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ ಹೀಗಿದೆ: ಒಂದು ವಸ್ತುವು ಆಕ್ಸಿಜನ್ ನೊಂದಿಗೆ ವರ್ತಿಸಿ ಉಷ್ಣವನ್ನು ಬಿಡುಗಡೆ ಮಾಡುವ ರಾಸಾಯನಿಕ ಪ್ರಕ್ರಿಯೆಯನ್ನ ಏನೆಂದು ಕರೆಯುತ್ತಾರೆ? ಒಂದು ವಸ್ತು ಆಕ್ಸಿಜನ್ ನೊಂದಿಗೆ ಆಮ್ಲಜನಕದೊಂದಿಗೆ ವರ್ತಿಸಿ ಉಷ್ಣವನ್ನ ಹೀಟನ್ನ ಬಿಡುಗಡೆ ಮಾಡುವಂತಹ ರಾಸಾಯನಿಕ ಪ್ರಕ್ರಿಯೆ, ಕೆಮಿಕಲ್ ರಿಯಾಕ್ಷನ್, ಇದಕ್ಕೆ ಏನಂತ ಕರೀತಾರೆ? ಆಪ್ಷನ್ ಎ ಆಕ್ಸಿಡೀಕರಣ, ಆಪ್ಷನ್ ಬಿ ದಹನ, ಆಪ್ಷನ್ ಸಿ ಕಿಚ್ಚು, ಆಪ್ಷನ್ ಡಿ ಜ್ವಾಲೆ. ಸರಿಯಾದ ಉತ್ತರ ಏನಿರುತ್ತೆ ಮಕ್ಕಳೇ? ಯಾರಾದ್ರೂ ಗೆಸ್ನ ತೆಗೆದುಕೊಂತೀರಾ ಅಥವಾ ನಮ್ಮ ಚಾಟ್ ಬಾಕ್ಸ್ ಅಲ್ಲಿ ರಿಪ್ಲೈ ಮಾಡ್ತೀರಾ? ಒಂದು ವಸ್ತುವು ಆಕ್ಸಿಜನ್ ನೊಂದಿಗೆ ವರ್ತಿಸಿ ಉಷ್ಣವನ್ನ ಬಿಡುಗಡೆ ಮಾಡುವ ರಾಸಾಯನಿಕ ಪ್ರಕ್ರಿಯೆಯನ್ನ ನಾವು ದಹನ ಅಂತ ಕರಿತೀವಿ. ಏನಂತ ಕರಿತೀವಿ? ದಹನ ಅಂತ ಕರಿತೀವಿ. ಸೊ ದಹನ ಇಸ್ ದ ರೈಟ್ ಆನ್ಸರ್. ಓಕೆ, ಎರಡನೇ ಪ್ರಶ್ನೆ: ದಹನಕ್ಕೆ ಒಳಗಾಗುವ ವಸ್ತುವನ್ನ ದಹ್ಯ ವಸ್ತು ಅಂತ ಕರೀತಾರೆ. ಓಕೆ, ಅದಕ್ಕೆ ಇರುವಂತಹ ಇನ್ನೊಂದು ಹೆಸರು ಏನು? ಈಗ ದಹ್ಯ ವಸ್ತು ಅಂದ್ರೆ ದಹನಕ್ಕೆ ಒಳಗಾಗುವಂತಹ ವಸ್ತು. ಈಗ ಪೇಪರ್ ಅನ್ನ ನಾವು ಸುಟ್ಟು ಬೂದಿ ಮಾಡಿದಾಗ ಅಲ್ಲಿ ದಹನ ಆಗ್ತಾ ಇರುವಂತಹ ವಸ್ತು ಯಾವುದು? ಪೇಪರ್ ಅಲ್ವಾ? ಅದನ್ನ ದಹ್ಯ ವಸ್ತು ಅಂತ ಕರಿತೀವಿ. ಈಗ ಈ ದಹ್ಯ ವಸ್ತುಗೆ ಇನ್ನೊಂದು ಹೆಸರಿದೆ, ಅದು ಏನು? ಆಪ್ಷನ್ ಎ ದ್ರವ್ಯ, ಆಪ್ಷನ್ ಬಿ ದ್ರಾವಕ, ಆಪ್ಷನ್ ಸಿ ದಹನ ದ್ರವ್ಯ, ಆಪ್ಷನ್ ಡಿ ಇಂಧನ. ಸೊ ಇದ್ರಲ್ಲಿ ಸರಿಯಾದಂತಹ ಉತ್ತರ ಯಾವುದು? ಇಲ್ಲಿ ಆಡ್ ಒನ್ ಔಟ್ ರೀತಿಲಿ ನೋಡ್ಬೇಕು. ದ್ರವ್ಯ, ದ್ರಾವಕ, ದಹನ ದ್ರವ್ಯ ಎಲ್ಲ ಒಂದೇ ತರ ಅನ್ಸುತ್ತೆ, ಆದ್ರೆ ಇಂಧನ ಸಪ್ರೇಟ್ ಆಗಿದೆ ಅಲ್ವಾ? ಸೊ ಇಂಧನ ವುಡ್ ಬಿ ದ ರೈಟ್ ಆನ್ಸರ್. ಅರ್ಥ ಆಯ್ತಾ? ಯಾವ ಒಂದು ವಸ್ತುವು ದಹನಕ್ಕೆ ಒಳಗಾಗುತ್ತೋ ಅಂತ ವಸ್ತುವನ್ನ ನಾವು ಇಂಧನ ಅಂತ ಕರಿತೀವಿ. ಈಗ ಪೆಟ್ರೋಲಿಯಂ ಅನ್ನೋದು ದಹನಕ್ಕೆ ಒಳಗಾದಾಗ ಪೆಟ್ರೋಲ್ ಅನ್ನೋದು ಇಂಧನ ಆಗ್ತಾ ಹೋಗುತ್ತೆ, ಡೀಸೆಲ್ ಅನ್ನೋದು ಇಂಧನ ಆಗ್ತಾ ಹೋಗುತ್ತೆ, ಲ್ಯೂಬ್ರಿಕೇಟಿಂಗ್ ಆಯಿಲ್ ಅನ್ನೋದು ಇಂಧನ ಆಗ್ತಾ ಹೋಗುತ್ತೆ. ಅರ್ಥ ಆಯ್ತಾ? ಆದ್ರಿಂದ ದಹ್ಯ ವಸ್ತುವನ್ನ ನಾವು ಇಂಧನ ಅಂತ ಕರಿತೀವಿ. ನೆಕ್ಸ್ಟ್, ಥರ್ಡ್ ಪ್ರಶ್ನೆ: ಈ ಕೆಳಗಿನವುಗಳಲ್ಲಿ ಯಾವುವು ದಹನದ ವಿಧ ಅಲ್ಲ? ಸೊ ಈ ಪ್ರಶ್ನೆಯನ್ನ ನಾನು ಇನ್ನೊಂದ್ ಸ್ವಲ್ಪ ಕೆಳಗೆ ಹಾಕ್ತೀನಿ, ಸೊ ನಿಮ್ಗೆ ಕ್ಲಿಯರ್ ಆಗಿ ಕಾಣುತ್ತೆ. ಓಕೆ, ಈ ಕೆಳಗಿನವುಗಳಲ್ಲಿ ಯಾವುದು ದಹನದ ವಿಧ ಅಲ್ಲ? ಸೊ ದಹನದಲ್ಲಿ 3 ತರದ ವಿಧ ಇದೆ ಅಂತ ನಮಗ್ ಗೊತ್ತು: ಕ್ಷಿಪ್ರ ದಹನ, ಸ್ವಯಂ ಪ್ರೇರಿತ ದಹನ, ವಿದ್ಯುತ್ ಸ್ಥಾಯಿ ದಹನ, ಸ್ಫೋಟ. 4 ಆಪ್ಷನ್ಸ್ ಗಳಿದೆ. ಯಾವ್ದ್ಯಾವ್ದು ಇದರಲ್ಲಿ ದಹನದ ವಿಧಗಳು? ಕ್ಷಿಪ್ರ ದಹನ ಅನ್ನೋದು ದಹನದ ವಿಧ ಕೇಳಿದೀವಿ, ಅಂದ್ರೆ ಬೇಗನೆ ದಹನ ಆಗುವಂಥದ್ದು. ಸ್ವಯಂ ಪ್ರೇರಿತ ದಹನ ಯಾವುದೇ ರೀತಿಯಾದಂತಹ ಪ್ರೇರಣೆ ಇಲ್ಲದೆ ತಾನಾಗೆ ದಹನ ಆಗುವಂಥದ್ದು. ಸ್ಫೋಟ, ಈಗ ಈ ಕ್ರಾಕರ್ಸ್ ಗಳು, ಪಟಾಕಿಗಳೆಲ್ಲ ನೋಡಿದಾಗ ತಾನಾಗೆ ಸ್ಫೋಟಿಸುತ್ತೆ, ಅವನ್ನ ಸ್ಫೋಟ ಅಂತ ಕರಿತೀವಿ. ಆದ್ರೆ ವಿದ್ಯುತ್ ಸ್ಥಾಯಿ ದಹನ ಅಂತ ಯಾವುದೇ ದಹನ ಇಲ್ಲ. ಸೊ ಸರಿಯಾದಂತಹ ಉತ್ತರ ಈ ಕೆಳಗಿನವಲ್ಲಿ ಯಾವುದು ದಹನದ ವಿಧ ಅಲ್ಲ ಅಂದ್ರೆ ವಿದ್ಯುತ್ ಸ್ಥಾಯಿ ದಹನ ದಹನದ ವಿಧ ಅಲ್ಲ. ಸೊ ಮಿಕ್ಕಿದ 3ಗಳು ಕೂಡ ದಹನದ ವಿಧ ಆಗುತ್ತೆ. ಸೊ ಇವುಗಳನ್ನ ಡಿಸ್ಕ್ರಿಪ್ಟಿವ್ ಕ್ವೆಶನ್ಸ್ ಗಳಲ್ಲಿ ದಹನದ ವಿಧವನ್ನ ವಿವರಿಸಿ ಅಂತ ಹೇಳ್ತಾರೆ. ಸೊ ಆಗ ಈ ಕ್ಷಿಪ್ರ ದಹನ, ಸ್ವಯಂ ಪ್ರೇರಿತ ದಹನ ಹಾಗೂ ಸ್ಫೋಟ ಇವುಗಳ ಬಗ್ಗೆ ನೀವು ವಿವರಣಾತ್ಮಕವಾಗಿ ಅಂದ್ರೆ ಡಿಸ್ಕ್ರಿಪ್ಟಿವ್ ಆಗಿ ಬರಿಬೇಕಾಗ್ತಾ ಹೋಗುತ್ತೆ. ಓಕೆ, ಕ್ಲಿಯರ್? ಕ್ಯಾನ್ ವಿ ಗೋ ಟು ದ ನೆಕ್ಸ್ಟ್ ಕ್ವೆಶ್ಚನ್? ಓಕೆ, 4ನೇ ಪ್ರಶ್ನೆ ಹೀಗಿದೆ:
ಇಂಧನದ ಕ್ಯಾಲರಿ ಮೌಲ್ಯವನ್ನ ಯಾವ ಏಕಮಾನದಿಂದ ಸೂಚಿಸಲಾಗುತ್ತೆ? ಸೊ ಏಕಮಾನ ಅನ್ನೋದು ಹೇಗಿರುತ್ತೆ? ಈಗ ಟೊಮ್ಯಾಟೋನ ತೆಗೆದುಕೊಂಡಾಗ ಅದನ್ನ ನಾವು ಕೆಜಿಯಲ್ಲಿ ಅಳಿತೀವಿ ಅಲ್ವಾ? ಹಾಲನ್ನ ತೆಗೆದುಕೊಂಡಾಗ ಲೀಟರ್ನಲ್ಲಿ ಅಳಿತೀವಿ. ರಸ್ತೆಯನ್ನ ತೆಗೆದುಕೊಂಡು ಹೋದಾಗ ಕಿಲೋಮೀಟರ್ನಲ್ಲಿ ನಾವು ಅದನ್ನ ಅಳಿತಾ ಹೋಗ್ತೀವಿ. ನಮ್ಮ ದೇಹದ ಸುತ್ತಳತೆಯನ್ನ ತೆಗೆದುಕೊಂಡಾಗ ಅದನ್ನ ಇಂಚಸ್ ಅಥವಾ ಸೆಂಟಿಮೀಟರ್ಗಳಲ್ಲಿ ಅಳಿತಾ ಹೋಗ್ತೀವಿ. ಅದೇ ರೀತಿ ಇಂಧನಕ್ಕೂ ಒಂದು ಕ್ಯಾಲರಿ ಮೌಲ್ಯ ಅನ್ನೋದಿರುತ್ತೆ. ಅದನ್ನ ಸೂಚಿಸುವಂತ ಏಕಮಾನ ಯಾವುದು? ಅದು CNG ನ, ಕೆಜಿನ, ಕೆಜೆನ ಅಥವಾ ಆಪ್ಷನ್ ಬಿ ಅಂಡ್ ಸಿ ಅಥವಾ ಕೆಜಿ ಮತ್ತು ಕೆಜೆ ಎರಡೂ ಹೌದಾ ಅಂತ. ಸರಿಯಾದ ಉತ್ತರ, ನಾವು ಇಂಧನದ ಕ್ಯಾಲರಿ ಮೌಲ್ಯವಲ್ಲ, ಕಿಲೋಗ್ರಾಂ ಅಥವಾ ಕಿಲೋ ಜೌಲ್ ಇವೆರಡರಲ್ಲೂ ಅಳಿತೀವಿ. ಆದ್ರಿಂದ ಆಪ್ಷನ್ ಬಿ ಮತ್ತು ಸಿ ಸರಿಯಾದಂತಹ ಉತ್ತರ ಆಗಿರುತ್ತೆ. ಕ್ಲಿಯರ್? ಒಂದು ಪ್ರಶ್ನೆಯನ್ನ ಹೇಗೆ ಅರ್ಥ ಮಾಡ್ಕೊಬೇಕು ಅನ್ನೋದು ನಿಮ್ಗೆ ಅರ್ಥ ಆಗ್ತಾ ಇದೆಯಾ ಮಕ್ಳೇ? ಸಿಂಪಲ್ ಅಲ್ವಾ? ಈಗ ಮುಂದಿನ ಪ್ರಶ್ನೆ, ಕೊನೆಯ ಪ್ರಶ್ನೆ ಕಡೆಗೆ ಹೋಗೋಣ. ಇಂಧನಗಳ ಅಪೂರ್ಣ ದಹನದಿಂದ ಯಾವ ಅನಿಲ ಉತ್ಪತ್ತಿಯಾಗುತ್ತೆ? ಇಂಧನಗಳ ಅಪೂರ್ಣ ಪಾರ್ಷಿಯಲ್ ದಹನದಿಂದ ಯಾವ ಅನಿಲ ಉತ್ಪತ್ತಿಯಾಗುತ್ತೆ? ಒಂದು ಹಿಂಟ್ ಅಂದ್ರೆ ಇಟ್ ಇಸ್ ಅ ವೆರಿ ಪಾಯ್ಸನಸ್ ಗ್ಯಾಸ್. ಬಹಳ ಬಹಳ ವಿಷಕಾರಿಯಾದಂತಹ, ಪರಿಸರಕ್ಕೆ ಮಾಲಿನ್ಯವನ್ನ ಉಂಟು ಮಾಡುವಂತಹ ಅನಿಲ ಅದು. ಯಾವುದು? ಆಪ್ಷನ್ ಎ ಹೈಡ್ರೋಕ್ಲೋರಿಕ್ ಆಮ್ಲ, ಹೈಡ್ರೋಕ್ಲೋರಿಕ್ ಆಸಿಡ್. ಆಪ್ಷನ್ ಬಿ ಕಾರ್ಬನ್ ಡೈಆಕ್ಸೈಡ್. ಆಪ್ಷನ್ ಸಿ ಕಾರ್ಬನ್ ಮೊನಾಕ್ಸೈಡ್. ಆಪ್ಷನ್ ಡಿ ಸಲ್ಫ್ಯೂರಿಕ್ ಆಮ್ಲ, ಸಲ್ಫ್ಯೂರಿಕ್ ಆಸಿಡ್. ಇವುಗಳಲ್ಲಿ ಸರಿಯಾದ ಉತ್ತರ ಯಾವ್ದಿರುತ್ತೆ? ಸೊ ಈಗ ನೀವು ಗಾಡಿಯನ್ನ ಓಡಿಸೋದು ಕೇಳಿದಾಗ ಎಮಿಷನ್ ಟೆಸ್ಟ್ ಆಗಿದೆಯಾ ಅಂತ ಕೇಳ್ತೀವಿ. ಎಮಿಷನ್ ಟೆಸ್ಟ್ ಆಗಿದೆಯಾ ಅಂದ್ರೆ ನಿಮ್ಮ ಗಾಡಿಯಿಂದ ಯಾವ ಯಾವ ವಿಷಕಾರಿ ಅನಿಲ ಅನ್ನೋದು ಹೊರ ಬರ್ತಾ ಇದೆ, ಅದು ಸರಿಯಾದ ಪ್ರಮಾಣದಲ್ಲಿ ಇದೆಯಾ, ಅಂದ್ರೆ ಪರಿಸರಕ್ಕೆ ಹಾನಿಯನ್ನ ಉಂಟು ಮಾಡದೇ ಇರುವಂತಹ ರೀತಿಯಲ್ಲಿ ಇದೆಯಾ ಅಂತ ತಿಳ್ಕೊಳ್ಲಿಕ್ಕೆ ಒಂದು ಎಮಿಷನ್ ಟೆಸ್ಟ್ ಅನ್ನ ಮಾಡಿ ಅದನ್ನ ಸರ್ಟಿಫಿಕೇಟ್ ಅನ್ನ ಕೊಡ್ತಾರೆ. ಪ್ರತಿಯೊಬ್ಬ ವಾಹನದ ಚಾಲಕ ಕೂಡ ಪ್ರತಿ ಸಲ ವಾಹನವನ್ನ ಚಲಾಯಿಸಬೇಕಾದ್ರೂ ಕೂಡ RC ಬುಕ್ಗಳ ಜೊತೆಗೆ, ಡ್ರೈವಿಂಗ್ ಲೈಸೆನ್ಸ್ ಜೊತೆಗೆ ಈ ಎಮಿಷನ್ ಟೆಸ್ಟ್ ಸರ್ಟಿಫಿಕೇಟ್ಗಳನ್ನ ಕೂಡ ಇಟ್ಕೊಡೋದು ತುಂಬಾ ಅವಶ್ಯಕ ಆಗುತ್ತೆ. ಸೊ ಈ ಎಮಿಷನ್ ಟೆಸ್ಟ್ ಸರ್ಟಿಫಿಕೇಟ್ ಅನ್ನು ನೋಡಿದಾಗ ನಿಮ್ಮ ಮುಂದೆ ಕಂಡು ಬರುವಂತಹ ಅನಿಲದ ಹೆಸರೇ ಕಾರ್ಬನ್ ಮೊನಾಕ್ಸೈಡ್. ಸೊ ಒಂದು ಇಂಧನ ಅಪೂರ್ಣ ಪಾರ್ಷಿಯಲ್ ಆಗಿ ದಹನಗೊಂಡಾಗ ಉತ್ಪತ್ತಿಯಾಗುವಂತಹ ಅನಿಲ ಕಾರ್ಬನ್ ಮೊನಾಕ್ಸೈಡ್. ತಿಳಿತಾ? ಇದು ಅತ್ಯಂತ ವಿಷಕಾರಿ ಹಾಗೂ ಅಪಾಯಕಾರಿಯಾದಂತಹ ಅನಿಲ. ಸೊ ಇವತ್ತಿನ ಕ್ಲಾಸ್ ನಲ್ಲಿ ನಾವು ಕೇಳಿದಂತಹ ಈ 5 ಪ್ರಶ್ನೆಗಳು ನಿಮ್ಗೆ ಅರ್ಥ ಆದ್ವು. ಇವುಗಳನ್ನ ಉತ್ತರಿಸ್ಲಿಕ್ಕೆ ನೀವು ಪ್ರಯತ್ನ ಪಟ್ಟಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಸೊ ಯಾರಿಗಾದ್ರೂ ಏನಾದ್ರೂ ಡೌಟ್ಗಳಿದ್ರೆ ಕೇಳಿ ತಿಳ್ಕೊಂತಾ ಹೋಗಬಹುದು. ಸೊ ಇದೇ ರೀತಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳು ಎಷ್ಟು ಇಂಪಾರ್ಟೆಂಟ್, ವಿವರಣಾತ್ಮಕವಾಗಿ ನೀವು ಪ್ರಶ್ನೆಗಳನ್ನ ಬರೆಯೋದು ಕೂಡ ಅಷ್ಟೇ ಮುಖ್ಯ ಆಗ್ತಾ ಹೋಗುತ್ತೆ. ತಿಳಿತಾ? ಈಗಿನ ಕ್ಲಾಸ್ ನಲ್ಲಿ ಈಗ ನಾವು ಜೀವಕೋಶ ರಚನೆ ಮತ್ತು ಕಾರ್ಯಗಳ ಕುರಿತು ಗಮನ ಹರಿಸ್ತಾ ಹೋಗೋಣ. ಕ್ಲಿಯರ್? ಜೀವಕೋಶ ರಚನೆ ಮತ್ತು ಕಾರ್ಯಗಳು. ಸೊ ಎಲ್ಲಿವರೆಗೂ ನಾವು ಮಾಡಿದ್ವಿ ಪಾಠವನ್ನ? ಯಾವ್ದ್ರವರೆಗೂ ತಿಳ್ಕೊಂಡಿದ್ವಿ? ಓಕೆ, ನಾವು ಕೋಶ ದ್ರವ್ಯ, ಕೋಶ ಕೇಂದ್ರ, ಕೋಶ ಪೊರೆ ಇವುಗಳ ಬಗ್ಗೆ ನಾವು ತಿಳ್ಕೊಂತಾ ಹೋಗಿದ್ವಿ. ವಂಶವಾಹಿಗಳು, ಕ್ರೋಮೋಸೋಮ್ಸ್, ಜೀನ್ಸ್ ಗಳ ಬಗ್ಗೆ ಕೂಡ ನಾವು ತಿಳ್ಕೊಂತಾ ಹೋಗಿದ್ವಿ. ಇವತ್ತಿನ ಕ್ಲಾಸ್ ನಲ್ಲಿ ನಾವು ಅನುವಂಶೀಯತೆಯ ಪಾತ್ರದ ಜೊತೆಗೆ ಕೋಶ ಕೇಂದ್ರವು ಜೀವಕೋಶದ ಚಟುವಟಿಕೆಗಳ ನಿಯಂತ್ರಕ ಕೇಂದ್ರವಾಗಿ ವರ್ತಿಸುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಈಗ ಈ ಜೀವಕೋಶಗಳು, ಸೆಲ್
ಎಲ್ಲಾ ಘಟಕಗಳನ್ನ ಒಟ್ಟಾಗಿ ನಾವು ಪ್ರೋಟೋಪ್ಲಾಸಂ ಅಂತ ಕರಿತೀವಿ. ತಿಳಿತಾ? ಈ ಒಂದು ಜೀವಕೋಶದ ಎಲ್ಲಾ ಘಟಕಗಳನ್ನ ಒಟ್ಟಾಗಿ ಪ್ರೋಟೋಪ್ಲಾಸಂ ಅಂತ ಕರಿತೀವಿ. ಇದು ಕೋಶ ದ್ರವ್ಯ ಮತ್ತು ಕೋಶ ಕೇಂದ್ರಗಳನ್ನ ಒಳಗೊಂಡಿದೆ. ಪ್ರೋಟೋಪ್ಲಾಸಂ ಅನ್ನ ಜೀವಕೋಶದ ಜೀವಂತ ಪದಾರ್ಥ ಅಂತ ಕರೀತಾರೆ. ಈ ಪ್ರೋಟೋಪ್ಲಾಸಂ ಅನ್ನ ಜೀವಕೋಶದ ಜೀವಂತ ಪದಾರ್ಥ ಅಂತ ಕರಿತೀವಿ. ಈಗ ಬ್ಯಾಕ್ಟೀರಿಯಾಕ್ಕೂ ಜೀವಕೋಶಗಳಿರುತ್ತಾ? ಹೌದಲ್ವಾ? ಅದೊಂದು ಲಿವಿಂಗ್ ಬೀಯಿಂಗ್ ಅಂತ ಹೇಳಿದ್ರೆ ಅದಕ್ಕೂ ಒಂದು ಜೀವಕೋಶ ಅನ್ನೋದು ಇರ್ಲೇಬೇಕು. ಬ್ಯಾಕ್ಟೀರಿಯಾ ಜೀವಕೋಶದ ಕೋಶ ಕೇಂದ್ರವು ಅಂದ್ರೆ ನ್ಯೂಕ್ಲಿಯಸ್ ಬಹುಕೋಶೀಯ ಜೀವಿಗಳಲ್ಲಿ ಇರುವಂತೆ ವ್ಯವಸ್ಥಿತ ಆರ್ಗನೈಸ್ಡ್ ಆಗಿ ಇರೋದಿಲ್ಲ. ಅಂಡರ್ಲೈನ್ ಮಾಡ್ಕೊಳ್ಳಿ, ವ್ಯವಸ್ಥಿತ ಅಂತ ಬರ್ದು ಅದ್ರ ಮೇಲೆ ಆರ್ಗನೈಸ್ಡ್ ಅಂತ ಬರೀರಿ. ನೋಡಿ, ನಾನು ಯಾವಾಗ್ಲೂ ಈ ಒಂದು ಕ್ಲಾಸ್ಗಳ ಸೆಷನ್ಸ್ಗಳ ಆರಂಭ ಆದಾಗ್ಲಿಂದನೂ ಹೇಳ್ತಾ ಇರೋದು ಒಂದೇ ಮಾತು. ನಿಮ್ಗೆ ಎಲ್ಲೆಲ್ಲಿ ಇಂಗ್ಲಿಷ್ ಪದಗಳ ಅವಶ್ಯಕತೆ ಇರ್ತೋ ಈ ರೀತಿ ಅಂಡರ್ಲೈನ್ ಮಾಡಿ ಅದ್ರ ಮೇಲೆ ಇಂಗ್ಲಿಷ್ ಪದಗಳನ್ನ ಬರಿತಾ ಹೋಗಿ. ಸೊ ಎರಡೂ ಭಾಷೆಗಳ ಹಿಡಿತ ಅನ್ನೋದು ನಿಮ್ಗೆ ಸಿಗ್ಲಿಕ್ಕೆ ಅದು ಸಹಾಯಕವಾಗ್ತಾ ಬರುತ್ತೆ. ಓಕೆ ಓಕೆ ಅವುಗಳ ಕೋಶ ಕೇಂದ್ರವು ಕೋಶ ಕೇಂದ್ರ ಪೊರೆಯನ್ನ ಹೊಂದಿಲ್ಲ. ಸೊ ಇಲ್ಲಿ ಹೇಗೆ ನ್ಯೂಕ್ಲಿಯಸ್ಗೆ ಒಂದು ಪೊರೆ ಅನ್ನೋದಿರುತ್ತೋ ಆ ರೀತಿಯಾದಂತಹ ಪೊರೆ ಇಲ್ಲ. ಕೋಶ ಕೇಂದ್ರ ಪೊರೆ ಇಲ್ಲದ ಕೋಶ ಕೇಂದ್ರ ವಸ್ತು ಹೊಂದಿರುವ ಜೀವಕೋಶವನ್ನ ಪ್ರೊಕ್ಯಾರಿಯಾಟಿಕ್ ಅಂತ ಕರಿತೀವಿ. ಏನಂತ ಕರಿತೀವಿ? ಪ್ರೊಕ್ಯಾರಿಯಾಟಿಕ್ ಅಂತ ಕರಿತೀವಿ. ಪ್ಲೀಸ್ ಅಂಡರ್ಲೈನ್ ದ ಸೆಂಟೆನ್ಸ್. ಜೀವಕೋಶದ ಎಲ್ಲಾ ಘಟಕಗಳನ್ನ ಪ್ರೋಟೋಪ್ಲಾಸಂ ಅಂತ ಕರಿತೀವಿ. ಯಾವ ಒಂದು ಜೀವಕೋಶಕ್ಕೆ ಕೋಶ ಕೇಂದ್ರದ ಪೊರೆ ಇಲ್ಲ ಅಂತ ಇರುತ್ತೋ ಅಂತಹದನ್ನ ನಾವು ಪ್ರೊಕ್ಯಾರಿಯಾಟಿಕ್ ಅಂತ ಕರಿತೀವಿ. ಈಗ ಈ ಜೀವಕೋಶಗಳನ್ನ ಹೊಂದಿರುವ ಜೀವಿಗಳಲ್ಲಿ ಪ್ರೊಕ್ಯಾರಿಯಾಟಿಕ್ ಅಥವಾ ಪ್ರೊಕ್ಯಾರಿಯಾಟ್ ಅಂತ ಹೇಳಿದ್ರೆ ಎರಡು ಅರ್ಥ ಬರುತ್ತೆ. ಪ್ರೋ ಅಂತ ಹೇಳಿದ್ರೆ ಪ್ರಾಚೀನ, ಹಳೆಯದಾದಂತಹದ್ದು ಅಂತ. ಕ್ಯಾರಿಯಾನ್ ಅಂದ್ರೆ ಕೋಶ ಕೇಂದ್ರ ಅನ್ನುವಂಥ ಅರ್ಥ ಆಯ್ತಾ? ಸೊ ಪ್ರೊಕ್ಯಾರಿಯಾಟಿಕ್ ಅಂತ ಹೇಳಿದ್ರೆ ಯಾವ್ದಕ್ಕೆ ಕೋಶ ಕೇಂದ್ರ ಇರೋದಿಲ್ವೋ ಅಂತಹದ್ದು. ಉದಾಹರಣೆಗಳಂದ್ರೆ ಬ್ಯಾಕ್ಟೀರಿಯಾ ಮತ್ತು ನೀಲಿ ಹಸಿರು ಶೈವಲಗಳು. ಶೈವಲಗಳು ಅಂದ್ರೆ ಆಲ್ಗೆ ಅಂತ ಕರಿತೀವಿ. ಶೈವಲ ಅಂದ್ರೆ. ಶಿಲೀಂಧ್ರ ಅಂದ್ರೆ ನೆನ್ಪಲ್ಲಿ ಇಟ್ಕೊಬೇಕು ಇದೆಲ್ಲ ನೀವು. ಶಿಲೀಂಧ್ರ ಅಂದ್ರೆ ಫಂಗಸ್. ಶೈವಲ ಅಂದ್ರೆ ಆಲ್ಗೆ, ಶಿಲೀಂಧ್ರ ಅಂದ್ರೆ ಫಂಗಸ್. ಓಕೆ, ಈಗ ಇದಕ್ಕೆ ಅಂದ್ರೆ ಯಾವ್ದಕ್ಕೆ ಪ್ರೊಕ್ಯಾರಿಯಾಟಿಕ್ ಅನ್ನೋದಕ್ಕೆ ಉದಾಹರಣೆಗಳು ಬಂದು ಬ್ಯಾಕ್ಟೀರಿಯಾ ಆಗುತ್ತೆ. ಬ್ಲೂ ಅಂಡ್ ಗ್ರೀನ್ ಆಲ್ಗೆ ಅಂತ ಕರಿತೀವಿ. ಬ್ಲೂ ಗ್ರೀನ್ ಆಲ್ಗೆ ಅಂದ್ರೆ ಶೈವಲಗಳು ಆಗುತ್ತೆ. ಈರುಳ್ಳಿ ಜೀವಕೋಶಗಳು ಮತ್ತು ಕೆನ್ನೆಯ ಜೀವಕೋಶಗಳಂತ ಜೀವಕೋಶಗಳು ಕೋಶ ಕೇಂದ್ರ ಪೊರೆ ಇರುವ ವ್ಯವಸ್ಥಿತ ಕೋಶ ಕೇಂದ್ರವನ್ನ ಹೊಂದಿದ್ದು ಅವುಗಳನ್ನ ಯುಕ್ಯಾರಿಯೋಟಿಕ್ ಜೀವಕೋಶಗಳು ಅಂತ ಕರಿತೀವಿ. ಸೊ ಯಾವ ಒಂದು ಜೀವಕೋಶಗಳಿಗೆ ಕೋಶ ಕೇಂದ್ರದ ಪೊರೆ ಇರೋದಿಲ್ವೋ ಅಂತಹದ್ದ ಪ್ರೊಕ್ಯಾರಿಯಾಟಿಕ್ ಅಂತ ಕರಿತೀವಿ. ಯಾವ ಒಂದು ಜೀವಕೋಶಗಳಿಗೆ ಕೋಶ ಕೇಂದ್ರದ ಪೊರೆ ಇರುತ್ತೋ ಅಂತಹವನ್ನ ನಾವು ಯುಕ್ಯಾರಿಯಾಟಿಕ್ ಅಂತ ಕರಿತೀವಿ. ಏನಂತ ಕರಿತೀವಿ? ಯುಕ್ಯಾರಿಯಾಟಿಕ್ ಅಂತ ಕರಿತೀವಿ. ಅರ್ಥ ಆಗ್ತಾ ಇದೆ? ಹೋಗ್ತಾ ಇದೆಯಾ ತಲೆ ಒಳಗೆ? ಯುಕ್ಯಾರಿಯಾಟಿಕ್ ಅಂತ ಕರಿತೀವಿ. ಈಗ ಮನುಷ್ಯರು ಪ್ರೊಕ್ಯಾರಿಯಾಟಿಕ ಯುಕ್ಯಾರಿಯಾಟಿಕ ಯಾವ್ದಕ್ ಸೇರ್ಕೊಂತೀವಿ? ನಾವ್ ಯಾವ ಗುಂಪಕ್ ಸೇರ್ತೀವಿ? ಇದಕ್ ಸೇರ್ತೀವ ಇದಕ್ ಸೇರ್ತೀವ? ಯುಕ್ಯಾರಿಯೋಟಿಕ್ ಅಲ್ವಾ? ಯಾಕಂದ್ರೆ ನಮ್ಗೆ ಕೋಶ ಕೇಂದ್ರದ ಪೊರೆ ಅನ್ನೋದು ಇರುತ್ತೆ ಅಲ್ವಾ? ಈಗ ಬ್ಯಾಕ್ಟೀರಿಯಾ ಮತ್ತು ನೀಲಿ ಹಸಿರು ಶೈವಗಳನ್ನ ಹೊರತುಪಡಿಸಿ ಇತರ ಎಲ್ಲಾ ಜೀವಿಗಳನ್ನ
ಯುಕ್ಯಾರಿಯೋಟಿಕ್ ಅಂತ ಕರಿತೀವಿ. ಯುಕ್ಯಾರಿಯೋಟಿಕ್ ಅಲ್ಲಿ ಈ ತರ ಬರುತ್ತೆ. ಪ್ರೋ ಕ್ಯಾರಿಯೋನ್ ಅನ್ನೋ ರೀತಿಲಿ ಯು ಅಂತ ಹೇಳಿದ್ರೆ ನೈಜ ಅಂತ, ಕ್ಯಾರಿಯಾನ್ ಅಂದ್ರೆ ಕ್ಯಾರಿಯಾಟಿಕ್ ಅಂತ ಬರುತ್ತೆ. ಸೊ ಬ್ಯಾಕ್ಟೀರಿಯಾ ಮತ್ತು ಈ ನೀಲಿ ಹಸಿರು ಶೈವಲದಲ್ಲಿ ಹೊರತುಪಡಿಸಿ ಮಿಕ್ಕಿದ ಎಲ್ಲಾ ಜೀವಿಗಳು ಯುಕ್ಯಾರಿಯೋಟಿಕ್ ಸೇರುತ್ತೆ. ಸೊ ಪ್ರೊಕ್ಯಾರಿಯೋಟಿಕ್ ಸೇರೋದು ಎರಡೇ ಜೀವಿಗಳು, ಯಾವ್ದದು? ಬ್ಯಾಕ್ಟೀರಿಯಾ ಮತ್ತು ಬ್ಲೂ ಗ್ರೀನ್ ಆಲ್ಗೆ ಅಥವಾ ನೀಲಿ ಹಸಿರು ಶೈವಲ, ಇವೆರಡು ಸೇರ್ತಾ ಬರುತ್ತೆ. ಓಕೆ, ಈ ಪ್ರಶ್ನೆ ಬರಬಹುದು, ಪ್ರೊಕ್ಯಾರಿಯೋಟಿಕ್ ಒಳಗೆ ಸೇರುವಂತಹ ಎರಡು ಜೀವಿಗಳನ್ನ ಹೆಸರಿಸಿ. ಬ್ಯಾಕ್ಟೀರಿಯಾ ಮತ್ತು ನೀಲಿ ಹಸಿರು ಶೈವಲ. ಓಕೆ, ಸೂಕ್ಷ್ಮ ದರ್ಶಕದ ಅಡಿಯಲ್ಲಿ ಈರುಳ್ಳಿ ಜೀವಕೋಶಗಳನ್ನ ವೀಕ್ಷಿಸುವಾಗ ಕೋಶ ದ್ರವ್ಯದಲ್ಲಿ ಯಾವುದಾದರೂ ಖಾಲಿಯಂತೆ ತೋರುವ ರಚನೆಯನ್ನ ನೀವು ಗುರುತಿಸಿದಿರಾ? ಇದನ್ನ ನಾವು ರಸದಾನಿ ಅಂತ ಕರಿತೀವಿ. ರಸದಾನಿ ಅಂತ ಕರಿತೀವಿ. ಈರುಳ್ಳಿ ಜೀವಕೋಶದಲ್ಲಿ ಇರುವಂತೆ ಇದು ಏಕ ಮತ್ತು ದೊಡ್ಡದಾಗಿ ಇರಬಹುದು. ಕೆನ್ನೆಯ ಜೀವಕೋಶಗಳು ಸಣ್ಣ ಸಣ್ಣ ರಸದಾನಿಗಳನ್ನ ಹೊಂದಿವೆ. ಸಸ್ಯ ಜೀವಕೋಶಗಳಲ್ಲಿ ದೊಡ್ಡ ರಸದಾನಿಗಳು ಸಾಮಾನ್ಯವಾಗಿ ಇರುತ್ತವೆ. ಪ್ರಾಣಿ ಜೀವಕೋಶಗಳಲ್ಲಿನ ರಸದಾನಿಗಳು ಸಾಕಷ್ಟು ಚಿಕ್ಕದಾಗಿ ಇರುತ್ತದೆ. ಈಗ ಟ್ರೇಡಸ್ಕ್ಯಾನ್ಶಿಯಾ ಎಲೆಯ ಜೀವಕೋಶಗಳು, ಅದೊಂದು ಎಲೆಯ ಹೆಸರು ಮಕ್ಕಳೇ. ನೋಟ್ ಮಾಡ್ಕೊಳ್ಳಿ. ಟ್ರೇಡಸ್ಕ್ಯಾನ್ಶಿಯಾ ಸ್ವಲ್ಪ ತೊದಲುತ್ತೆ, ಹೇಳಲಿಕ್ಕೆ ಕಷ್ಟ ಅನ್ಸುತ್ತೆ. ಬಟ್ ಬೈ ಪ್ರಾಕ್ಟಿಸ್ ಯು ಕ್ಯಾನ್ ಎಕ್ಸೆಲ್. ಅರ್ಥ ಆಯ್ತಾ? ಟ್ರೇಡಸ್ಕ್ಯಾನ್ಶಿಯಾ ಎಲೆಯ ಜೀವಕೋಶಗಳ ಕೋಶ ದ್ರವ್ಯದಲ್ಲಿ ಬಣ್ಣ ಬಣ್ಣದ ಅನೇಕ ಸಣ್ಣ ರಚನೆಗಳನ್ನ ನೀವು ಗುರುತಿಸಬಹುದು. ಅವು ಎಲೆಯ ಜೀವಕೋಶಗಳ ಕೋಶ ದ್ರವ್ಯದಲ್ಲಿ ಹರಡಿಕೊಂಡಿರುವ ಪ್ಲಾಸ್ಟಿಡ್ಗಳು. ಪ್ಲಾಸ್ಟಿಕ್ ಅಲ್ಲ, ಪ್ಲಾಸ್ಟಿಡ್ಗಳು. ಏನಿವು? ಪ್ಲಾಸ್ಟಿಡ್ಗಳು. ಇವುಗಳಲ್ಲಿ ಕೆಲವು ಪತ್ರಹರಿತು ಅಂದ್ರೆ ಕ್ಲೋರೋಫಿಲ್. ಕ್ಲೋರೋಫಿಲ್ ಅರ್ಥ ಆಯ್ತಾ? ಪತ್ರಹರಿತು ಅಂದ್ರೆ ಎಂಬ ಹಸಿರು ವರ್ಣಕವನ್ನ ಹೊಂದಿರುತ್ತೆ. ಹಸಿರು ಬಣ್ಣದ ಪ್ಲಾಸ್ಟಿಡ್ಗಳನ್ನ ಕ್ಲೋರೋಪ್ಲಾಸ್ಟ್ ಅಂತ ಕರೀತಾರೆ. ಕ್ಲೋರೋಫಿಲ್ ಬೇರೆ, ಕ್ಲೋರೋಪ್ಲಾಸ್ಟ್ ಬೇರೆ. ಈ ಪತ್ರಹರಿತು ಏನಿರುತ್ತೆ, ಹಸಿರು ಬಣ್ಣದ ಪ್ಲಾಸ್ಟಿಡ್ಗಳು ಏನಿರುತ್ತೆ, ಇವುಗಳನ್ನ ನಾವು ಕ್ಲೋರೋಪ್ಲಾಸ್ಟ್ ಅಂತ ಕರಿತೀವಿ. ಅವು ಎಲೆಗಳಲ್ಲಿ ಹಸಿರು ಬಣ್ಣವನ್ನ ಕೊಡುತ್ತದೆ. ಎಲೆಗಳ ಕ್ಲೋರೋಪ್ಲಾಸ್ಟ್ಗಳಲ್ಲಿರುವ ಪತ್ರಹರಿತು ದ್ಯುತಿಸಂಶ್ಲೇಷಣೆ ಅಂದ್ರೆ ನೋಟ್ ಮಾಡ್ಕೊಳ್ಳಿ. ದ್ಯುತಿ ಸಂಶ್ಲೇಷಣೆ ಅಂತ ಹೇಳಿದ್ರೆ ಫೋಟೋಸಿಂಥಸಿಸ್ ಅಂತ ಅರ್ಥ. ಅರ್ಥ ಆಯ್ತಾ? ದ್ಯುತಿ ಸಂಶ್ಲೇಷಣೆ ಕ್ರಿಯೆಗೆ ಅತ್ಯಗತ್ಯ ಅನ್ನೋದು ನೀವು ಸ್ಮರಿಸಬಹುದು. ಇದನ್ನ ನೀವು ನಿಮ್ಮ ಪ್ರೈಮರಿ ಕ್ಲಾಸ್ ನಲ್ಲೇ ಕಲ್ತಿರ್ತೀರಾ. ಈ ಒಂದು ಕ್ಲೋರೋಫಿಲ್ ಮತ್ತೆ ಕ್ಲೋರೋಪ್ಲಾಸ್ಟ್ ಇವೆರಡೂ ಕೂಡ ದ್ಯುತಿ ಸಂಶ್ಲೇಷಣೆ ಕ್ರಿಯೆಗೆ, ಫೋಟೋಸಿಂಥಸಿಸ್ ಕ್ರಿಯೆಗೆ ಅತ್ಯವಶ್ಯಕ ಅಂತ. ಸೊ ಈ ಗಿಡದ ಎಲೆಗಳಲ್ಲಿರುವಂತಹ ಹಸಿರು ಬಣ್ಣಕ್ಕೆ ಕಾರಣ ಆಗುವಂತಹದ್ದು ಯಾವುದು? ಈ ಪತ್ರಹರಿತು ಹಾಗೂ ಪ್ಲಾಸ್ಟಿಡ್ಗಳು. ಅರ್ಥ ಆಯ್ತಾ? ಈಗ ನಾವು ಇಷ್ಟೊತ್ತೆಲ್ಲ ಮಾತಾಡಿದ್ವಿ. ಈಗ ಸಸ್ಯ ಮತ್ತು ಪ್ರಾಣಿಗಳ ಜೀವಕೋಶಗಳ ಹೋಲಿಕೆಯನ್ನ ನೋಡ್ತಾ ಹೋಗೋಣ. ಓಕೆ, ದ ಡಿಫರೆನ್ಸ್ ಬಿಟ್ವೀನ್ ದ ಪ್ಲಾಂಟ್ ಅಂಡ್ ದ ಅನಿಮಲ್ ಸೆಲ್ಸ್ ನೋಡ್ತಾ ಹೋಗೋಣ. ಒಂದು ವೇಳೆ
ಚಟುವಟಿಕೆ 11.3 ಮತ್ತು 11 ಪಾಯಿಂಟ್ ಅನ್ನ ನೆನಪಿಸ್ಕೊಂಡ್ರೆ ನೆನಪಿದ್ಯಾ? ಲೆಟ್ ಅಸ್ ಗೋ ಅಂಡ್ ಸಿ ದಟ್. 11.3 ಮತ್ತು 11.4 ನೆನಪಿಸ್ಕೊಂಡ್ರೆ, ಸೊ 11.3ರಲ್ಲಿ ಏನಿತ್ತು ಚಟುವಟಿಕೆ? ಪೇಜ್ ನಂಬರ್ 25. ಜೀವಕೋಶದ ಮೂಲ ಘಟಕವನ್ನ ವೀಕ್ಷಿಸುವ ಸಲುವಾಗಿ ಒಂದು ಈರುಳ್ಳಿ ಗಡ್ಡೆಯನ್ನ ತೆಗೆದುಕೊಂಡು ಅದನ್ನ ಒಣಗಿದ ಗುಲಾಬಿ ಬಣ್ಣದ ಪದರದಲ್ಲಿಟ್ಟು ಮೈಕ್ರೋಸ್ಕೋಪ್ ಒಳಗೆ ಇಟ್ಟು ನೋಡುವಂತಹದ್ದು 11.3 ಅಲ್ಲಿತ್ತು. ಮತ್ತೆ 11.4 ಅಲ್ಲಿ ನಮ್ಮ ಕೆನ್ನೆಯ ಚೀಕ್ ಸೆಲ್ಸ್ ನ ನೋಡುವಂತಹದ್ದು ಇತ್ತು. ಈಗ ಇವೆರಡನ್ನ ನೆನಪಿಸ್ಕೊಂಡ್ರೆ ಸಸ್ಯ ಮತ್ತು ಪ್ರಾಣಿ ಜೀವಕೋಶಗಳನ್ನ ಹೋಲಿಕೆ ಮಾಡಲು ನಿಮಗೆ ಸಾಧ್ಯವಾಗುತ್ತೆ. ಚಿತ್ರ 11.7 ಸಸ್ಯ ಜೀವಕೋಶ ಮತ್ತು ಬಿ ಯಲ್ಲಿ ಪ್ರಾಣಿ ಜೀವಕೋಶಗಳನ್ನ ನಾವು ಕಾಣಬಹುದು. ನಾವೀಗ ಸಸ್ಯ ಮತ್ತು ಪ್ರಾಣಿ ಜೀವಕೋಶಗಳನ್ನ ಹೋಲಿಕೆ ಹಾಗೂ ವ್ಯತ್ಯಾಸವನ್ನ ಪಟ್ಟಿ ಮಾಡಿ ನೋಡೋಣ. ಕೆಲವು ಲಕ್ಷಣಗಳನ್ನ ಮಾತ್ರ ನೀಡಲಾಗಿದ್ದರೆ ಬೇಕಿದ್ರೆ ನೀವು ಕೋಷ್ಟಕ 11.1ರಲ್ಲಿ ಇನ್ನೂ ಕೆಲವನ್ನ ಸೇರಿಸಬಹುದು. ಮೊದಲನೇದಾಗಿ ಕೋಶ ಭಿತ್ತಿ. ನಿಮ್ಮ ಟೆಕ್ಸ್ಟ್ ಬುಕ್ ಅನ್ನ ಓಪನ್ ಮಾಡಿದ್ರೆ ನೀವಿಲ್ಲಿ ನೋಡಬಹುದು. ಕೋಶ ಭಿತ್ತಿ ಅಂದ್ರೆ ಸೆಲ್ ವಾಲ್ ಅನ್ನೋದಿದೆ, ಕೋಶ ಪೊರೆ ಅನ್ನೋದು ಇಲ್ಲಿದೆ. ಅದೇ ಒಂದು ಇದನ್ನ ಯಾವ್ದ್ರಲ್ಲಿ? ಸಸ್ಯದ ಜೀವಕೋಶಗಳಲ್ಲಿ. ಸೊ ಈ ಬಾಕ್ಸ್ ಅನ್ನ ಅವರು ತೆಗೆದುಕೊಂಡು ಇಲ್ಲಿ ತೋರಿಸ್ತಾ ಇದ್ದಾರೆ, ಕೋಶ ಭಿತ್ತಿ ಹಾಗೂ ಕೋಶ ಪೊರೆ ಅನ್ನೋದು ಇದೆ ಅಂತ. ಅದೇ ತರ ಈ ಲಿಕ್ವಿಡ್ ಫಾರ್ಮ್ ಆಗಿ ರಸದಾನಿಗಳಿರುತ್ತೆ, ಕೋಶ ಕೇಂದ್ರ ಇರುತ್ತೆ, ಕೋಶ ದ್ರವ್ಯಗಳಿರುತ್ತೆ ಹಾಗೂ ಕ್ಲೋರೋಪ್ಲಾಸ್ಟ್ ಅನ್ನೋದು ಇರುತ್ತೆ. ಅರ್ಥ ಆಯ್ತಾ? ಸೊ ಪ್ರಾಣಿಯನ್ನ ಗಮನಿಸಿದಾಗ ಇದೇ ರೀತಿ ಕೋಶ ಪೊರೆ, ರಸದಾನಿ, ಕೋಶ ಕೇಂದ್ರ, ಕೋಶ ದ್ರವ್ಯ ಇವೆಲ್ಲವೂ ಸಹ ಇರುತ್ತೆ. ಸೊ ಈಗ ಕೋಷ್ಟಕದಲ್ಲಿ ಏನ್ ಕೊಟ್ಟಿದ್ದಾರೆ? ಕೋಶ ಪೊರೆ, ಕೋಶ ಭಿತ್ತಿ, ಕೋಶ ಕೇಂದ್ರ ಪೊರೆ, ಕೋಶ ದ್ರವ್ಯ, ಪ್ಲಾಸ್ಟಿಡ್ಗಳು, ರಸದಾನಿಗಳು ಇವನ್ನೆಲ್ಲ ಕೊಡ್ತಾ ಹೋಗ್ತಾ ಇದ್ದಾರೆ. ಸಸ್ಯ ಜೀವಕೋಶಗಳಲ್ಲಿ ಇವೆಲ್ಲವುಗಳು ಕಾಣ್ತಾ ಹೋಗುತ್ತೆ. ಹೀಗಿರುತ್ತೆ. ಇದಕ್ಕೊಂದು ಔಟ್ಲೈನ್ ಈ ತರವಾಗಿ ಇರುತ್ತೆ. ಇದು ಸಸ್ಯದ ಜೀವಕೋಶ. ಸೊ ಇಲ್ಲಿ ಏನಾಗುತ್ತೆ, ಈ ಭಾಗದಲ್ಲಿ ನೀವು ಮುಖ್ಯವಾಗಿ ಏನನ್ನ ಕಾಣಬಹುದು? ಕೋಶ ಕೇಂದ್ರ ಅಥವಾ ನ್ಯೂಕ್ಲಿಯಸ್ ಅನ್ನ ಕಾಣಬಹುದು. ಓಕೆ, ಹಾಗೇನೆ ಈ ಭಾಗವನ್ನ ನಾವು ಹೋಲಿಸಿದಾಗ ಇಲ್ಲಿ ಚಿಕ್ಕ ಚಿಕ್ಕ ಡಾಟ್ 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 ತರ ಕಾಣ್ತೀವಿ. ಈ ಜಾಗದಲ್ಲಿ ರಸದಾನಿಯನ್ನ ನೀವು ಕಾಣ್ತಾ ಹೋಗಬಹುದು. ಓಕೆ, ಸೊ ಈ ಭಾಗ ಏನಿದೆ ಇದನ್ನ ನಾವು ಕೋಶ ಪೊರೆ, ಸೆಲ್ ಮೆಂಬರೇನ್ ಅಂತ ಕರಿತೀವಿ, ಸೆಲ್ಯುಲಾರ್ ಮೆಂಬರೇನ್ ಅಂತ ಕರಿತೀವಿ, ಕೋಶ ಪೊರೆ. ಹಾಗೂ ಈ ಜಾಗ ಏನಿದೆ, ಈ ಡಬಲ್ ಲೈನ್ ಏನಿದೆ, ಇದನ್ನ ನಾವು ಕೋಶ ಭಿತ್ತಿ ಅಂತ ಕರಿತೀವಿ. ಕೋಶ ಭಿತ್ತಿ ಅಂದ್ರೆ ಸೆಲ್ ವಾಲ್ ಅಂತ ಕರಿತೀವಿ. ಕೋಶ ಭಿತ್ತಿ ಅಂತ ಕರಿತೀವಿ. ಅರ್ಥ ಆಯ್ತಾ? ಇಲ್ಲಿ ಕೋಶ ದ್ರವ್ಯ, ಸೈಟೋಪ್ಲಾಸಮ್ ನಾವು ಕಾಣ್ತಾ ಹೋಗಬಹುದು. ಸೊ ಅವುಗಳನ್ನ ಇಂಗ್ಲಿಷ್ ನಲ್ಲಿ ಏನ್ ಹೇಳ್ತಾರೆ, ಕನ್ನಡದಲ್ಲಿ ಏನ್ ಹೇಳ್ತಾರೆ, ಎರಡನ್ನ ಸಹ ನೀವು ಕಲಿಯೋದು ಅನಿವಾರ್ಯ ಆಗಿರುತ್ತೆ. ಅಂಡ್ ಈ ಗ್ರೀನ್ ಕಲರ್ ಇಲ್ಲ, ಬ್ಲಾಕ್ ಒಂದೇ ಇರೋದಿಲ್ಲ ನಾನು ತೋರಿಸ್ಬೇಕಾದ್ರೆ. ಇವುಗಳನ್ನ ನಾವು ಕ್ಲೋರೋಪ್ಲಾಸ್ಟ್ ಅಂತ ಕರಿತೀವಿ. ಏನಂತ ಕರಿತೀವಿ? ಕ್ಲೋರೋಪ್ಲಾಸ್ಟ್ ಅಂತ ಕರಿತೀವಿ. ಗಿಡಗಳಿಗೆ ಹಸಿರು ಬಣ್ಣವನ್ನ ತಂದ್ಕೊಡುವಂತಹ ಕ್ಲೋರೋಪ್ಲಾಸ್ಟ್ಗಳಿವು. ಸೊ ಒಂದು ಪ್ಲಾಂಟ್ ಸೆಲ್ ಅನ್ನ ಗಮನಿಸಿದಾಗ ಕೋಶ ಭಿತ್ತಿ, ಕೋಶ ಪೊರೆ, ರಸದಾನಿ, ಕೋಶ ಕೇಂದ್ರ, ಕೋಶ ದ್ರವ್ಯ, ಕ್ಲೋರೋಪ್ಲಾಸ್ಟ್ ಇವಿಷ್ಟನ್ನ ನಾವು ಗಮನಿಸ್ತಾ ಹೋಗ್ತೀವಿ. ಅರ್ಥ ಆಯ್ತಾ? ಇಲ್ಲಿ ಕೋಶ ಪೊರೆ ಇದೆ, ಕೋಶ ಭಿತ್ತಿ ಇದೆ, ಕೋಶ ಕೇಂದ್ರ ಇದೆ,
ಕೋಶ ಕೇಂದ್ರದ ಪೊರೆ ಸಹ ಇರುತ್ತೆ. ಕೋಶ ಕೇಂದ್ರದ ಪೊರೆ ಇಲ್ಲದೆ ಇರುವಂತ ಎರಡು ಜೀವಿಗಳು ಅಂದ್ರೆ ಅದು ಬ್ಯಾಕ್ಟೀರಿಯಾ ಮತ್ತು ಇನ್ನೊಂದು ಯಾವ್ದು, ನೀಲಿ ಹಸಿರು ಶೈವಲ. ಅದನ್ನ ಬಿಟ್ಟು ಎಲ್ಲಾ ಜೀವಿಗಳಲ್ಲೂ ಕೋಶ ಕೇಂದ್ರದ ಪೊರೆ ಇರುತ್ತೆ. ಮತ್ತೆ ಕೋಶ ದ್ರವ್ಯ ಇದೆ, ಪ್ಲಾಸ್ಟಿಡ್ಗಳು ಇದೆ, ರಸದಾನಿಗಳು ಕೂಡ ಇರುತ್ತೆ. ಓಕೆ, ಈಗ ಪ್ರಾಣಿ ಜೀವಕೋಶಗಳನ್ನ ನೋಡೋಣ. ಈ ರೀತಿಯಾದಂತಹ ಆಕಾರ ಇರುತ್ತೆ. ಇದಕ್ಕೊಂದು ಕೋಶ ಕೇಂದ್ರ ಅನ್ನೋದು ಇರುತ್ತೆ. ಅದರ ಜೊತೆಗೆ ಈ ತರವಾದಂತಹ ಒಂದು ಕೆಲವೊಂದು ಚಿಹ್ನೆಗಳು ಈ ತರವಾಗಿ ಇರುತ್ತೆ. ಅರ್ಥ ಆಯ್ತಾ? ಸೊ ಇದನ್ನ ನೋಡೋದಾದ್ರೆ ಈ ಜಾಗವನ್ನ ನಾವು ಕೋಶ ಪೊರೆ ಅಂತ ಕರಿತೀವಿ. ಸೆಲ್ಯುಲಾರ್ ಮೆಂಬರೇನ್, ಕೋಶ ಪೊರೆ. ಅರ್ಥ ಆಯ್ತಾ? ಈ ಭಾಗವನ್ನ ರಸದಾನಿ ಅಂತ ಕರಿತೀವಿ. ಇದು ಏನಿದು ಕೋಶ ಕೇಂದ್ರ ಅಥವಾ ನ್ಯೂಕ್ಲಿಯಸ್ ಆಗ್ತಾ ಹೋಗುತ್ತೆ. ಕೋಶ ಕೇಂದ್ರ ಇದು. ಓಕೆ, ಈ ಜಾಗದಲ್ಲಿ ನೀವು ಕೋಶ ದ್ರವ್ಯಗಳನ್ನ ಕಾಣ್ತಾ ಹೋಗ್. ಸೊ ಈ ರೀತಿಯಾಗಿ ಪ್ರಾಣಿಯ ಜೀವಕೋಶಗಳಿರ್ತವೆ. ಈಗ ಕೋಷ್ಟಕ 11.1 11.1 ಇನ್ ಪೇಜ್ ನಂಬರ್ 28 ಅನ್ನ ಓಪನ್ ಮಾಡಿ. ಈ ಕೋಷ್ಟಕದಲ್ಲಿ ಏನ್ ಕೊಟ್ಟಿದ್ದಾರೆ? ಕೋಶ ಪೊರೆ, ಕೋಶ ಭಿತ್ತಿ ಇವುಗಳನ್ನ ಕೊಟ್ಟಿದ್ದಾರೆ. ಇದನ್ನ ನೋಡ್ಕೊಂಡ್ರ? ಇಸ್ ದಿಸ್ ಕ್ಲಿಯರ್? ಕೋಶ ಪೊರೆ, ರಸದಾನಿ, ಕೋಶ ಕೇಂದ್ರ, ಕೋಶ ದ್ರವ್ಯ, ಇಸ್ ಆಲ್ ದಿಸ್ ಕ್ಲಿಯರ್? ಓಕೆ. ಕೋಶ ಪೊರೆ, ಕೋಶ ಭಿತ್ತಿ, ಕೋಶ ಕೇಂದ್ರ, ಕೋಶ ಕೇಂದ್ರ ಪೊರೆ, ಕೋಶ ದ್ರವ್ಯ, ಪ್ಲಾಸ್ಟಿಡ್ಗಳು ಮತ್ತೆ ರಸದಾನಿ ಆಮೇಲೆ ತೋರಿಸ್ತೀನಿ. ಇದು ಸಸ್ಯ, ಇದು ಪ್ರಾಣಿ. ಎರಡೂ ಜೀವಕೋಶಗಳನ್ನ ನಾವೀಗ ಗಮನಿಸ್ತಾ ಬರೋಣ. ಕೋಶ ಪೊರೆ ಸಸ್ಯದಲ್ಲೂ ಇದೆ, ಪ್ರಾಣಿ ಜೀವಕೋಶದಲ್ಲೂ ಇದೆ. ಸೊ ಕೋಶ ಪೊರೆ ಅನ್ನೋದು ಎರಡರಲ್ಲೂ ಇರುತ್ತೆ. ಕೋಶ ಭಿತ್ತಿ, ಸಸ್ಯದಲ್ಲಿ ನಾವು ಕೋಶ ಭಿತ್ತಿಯನ್ನ ಕಂಡ್ವಿ, ಆದ್ರೆ ಪ್ರಾಣಿಯಲ್ಲಿ ಕೋಶ ಭಿತ್ತಿ ಸೆಲ್ ವಾಲ್ ನಾವು ಕಾಣಿಸ್ತಿಲ್ಲ, ಇಲ್ಲ ಇದ್ರಲ್ಲಿ. ಕೋಶ ಕೇಂದ್ರ ಎರಡರಲ್ಲೂ ಇರುತ್ತೆ. ಕೋಶ ಕೇಂದ್ರದ ಪೊರೆ ಸಹ ಎರಡರಲ್ಲೂ ಇರುತ್ತೆ. ಕೋಶ ದ್ರವ್ಯ ಎರಡರಲ್ಲೂ ಇರುತ್ತೆ. ಪ್ಲಾಸ್ಟಿಡ್ಗಳು ಸಸ್ಯದಲ್ಲಿ ಇರುತ್ತೆ, ಪ್ರಾಣಿಗಳಲ್ಲಿ ಇರೋದಿಲ್ಲ. ಈ ರೀತಿಯಾಗಿರುತ್ತೆ. ಇನ್ನು ರಸದಾನಿಯ ವಿಷಯ ಬಂದಾಗ ಎರಡರಲ್ಲೂ ಕೂಡ ರಸದಾನಿಗಳು ಇರ್ತಾ ಹೋಗುತ್ತೆ. ಓಕೆ, ಸೊ ಆದ್ರಿಂದ ಈ ಕೋಷ್ಟಕವನ್ನ ನಾವು ಈ ರೀತಿಯಾಗಿ ಫಿಲ್ ಮಾಡ್ತಾ ಬರಬಹುದು. ಇಲ್ಲಿಗೆ ನಮ್ಮ ಜೀವಕೋಶದ ರಚನೆ ಮತ್ತು ಕಾರ್ಯವೈಖರಿಗಳು ಇವುಗಳ ಬಗ್ಗೆ ಇದ್ದಂತಹ ಪಾಠ ಮುಗೀತು. ನಾವು ಮುಂದಿನ ಕ್ಲಾಸ್ನಲ್ಲಿ ಈ ಪಾಠದ ಒಂದು ಸಮರಿ ನೋಟ್ ಅನ್ನ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಅದಾದ್ಮೇಲೆ ನಮ್ಮ ಹೊಸದಂತ ಚಾಪ್ಟರ್, ಅದು ಪ್ರಾಣಿಗಳಲ್ಲಿ ಸಂತಾನೋತ್ಪತ್ತಿ, ಇವುಗಳ ಬಗ್ಗೆ ನಾವು ಸೂಕ್ಷ್ಮವಾಗಿ ಸಂಕ್ಷಿಪ್ತವಾಗಿ ತಿಳ್ಕೊಳ್ಳುವಂತಹ ಪ್ರಯತ್ನವನ್ನ ಮಾಡೋಣ. ಇವತ್ತಿನ ಕ್ಲಾಸ್ ನಲ್ಲಿ ನಾವು ಮಾಡಿದಂತಹ ಪಾಠ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ನಿಮ್ಮೆಲ್ಲರಿಗೂ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಈ ಒಂದು ಪಾಠದ ಸಮರಿ ನೋಟ್ಸ್ ಅನ್ನ ನಿಮ್ಗೆ ತಿಳಿಸಿ ಕೊಟ್ಟಾದ್ಮೇಲೆ, ಅಂದ್ರೆ ಮುಂದಿನ ಸೋಮವಾರ ನಿಮ್ಗೆ ಮತ್ತೊಮ್ಮೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಗಳಿರುತ್ತೆ ಈ ಒಂದು ಚಾಪ್ಟರ್ ನ ಕುರಿತು. ಮುಂದಿನ ಸೋಮವಾರದ ಡೇಟ್ ಹೇಳೋದಾದ್ರೆ ನೆಕ್ಸ್ಟ್ ಮಂಡೇ ಅಂತ ಹೇಳಿದ್ರೆ 10ನೇ ತಾರೀಕು.
ಓಕೆ. 10th ನಿಮ್ಗೆ ಈ ಒಂದು ಪಾಠದ ಕುರಿತಾದಂತಹ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಇರುತ್ತೆ. ಓಕೆ. ಸೊ ಇದಾಗಿತ್ತು ಇವತ್ತಿನ ವಿಜ್ಞಾನದ ತರಗತಿ. ನಿಮ್ಮೆಲ್ಲರಿಗೂ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಎಲ್ಲಾರ್ಗೂ ಶುಭ ದಿನ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ವಿದ್ಯಾಶಕ್ತಿ. ನಮಸ್ಕಾರ.